ವೆಲ್ಕಮ್ ಬ್ಯಾಕ್. ಇವತ್ತಿನ ಎರಡನೇ ಸುದ್ದಿ. ವಿಜಯಪುರ ನಗರದಲ್ಲಿ ಸರಿಯಾದ ರಸ್ತೆಗಳೇ ಇಲ್ಲ. ಕಚ್ಚಾ ರಸ್ತೆಯಲ್ಲೇ ಜನರ ಓಡಾಟ. 4-5 ಬಡಾವಣೆಗಳಲ್ಲಿ ಸಮಸ್ಯೆ. ಡ್ರೈನೇಜ್ಗಳಿಂದ ರೋಡಿಗೆ ನುಗ್ತಾ ಇದೆ ಕೊಳಚೆ ನೀರು. ವಿಜಯಪುರದಲ್ಲಿ ರಸ್ತೆ ಸಮಸ್ಯೆಯ ಸುದ್ದಿ ಇದು. ಆನಂದ್ ನಗರದಾಗ ಏನೇನು ರೋಡ್ ಆಗಿಲ್ಲ. ಕತ್ಲಾಗ ಬರ್ತಾರ ಹುಡುಗರು, ಸಣ್ಣ ಸಣ್ಣ ಹುಡುಗರು ಬೀಳ್ತಾವ, ಹೇಳ್ತಾವ. ಮಳೆ ಬಂದ ಅಡ್ಡಾಡಕ್ಕೆ ಬರೋದಿಲ್ರಿ ನಮ್ಗೆ. ಇಲ್ಲಿ ವಯಸ್ಸಾದವ್ರಿಗಂತೂ ಅಡ್ಡಾಡಕ್ಕೆ ಬರಲ್ರಿ. ವಿಜಯಪುರ ನಗರದಲ್ಲೇ ಸರಿಯಾದ ರಸ್ತೆಗಳಿಲ್ಲ. ಕಚ್ಚಾ ರಸ್ತೆಯಲ್ಲಿ ನಗರ ಜನ ಓಡಾಡಬೇಕು ಅಂತ ಪರಿಸ್ಥಿತಿ ಇದೆ. ವಿಜಯಪುರದ ಟೀಚರ್ಸ್ ಕಾಲೋನಿ, ಆನಂದ್ ನಗರದಲ್ಲಿ ಜನರ ಪರಿಸ್ಥಿತಿ ಇದು. ಜೊತೆಗೆ ಜ್ಞಾನ ಯೋಗಾಶ್ರಮದ ಸುತ್ತಲಿನ ಬಡಾವಣೆಗಳಲ್ಲೂ ಕೂಡ ರಸ್ತೆಯ ಸಮಸ್ಯೆ ಜನರನ್ನ ಕಾಡ್ತಾ ಇದೆ. ಬೇಸಿಗೆಗಾಲದಲ್ಲಿ ಧೂಳಿನ ಸಮಸ್ಯೆ ಆಗುತ್ತೆ. ಮಳೆಗಾಲ ಬಂತು ಅಂತಂದ್ರೆ ಬೈಕ್, ಸ್ಕೂಟರ್ಗಳಲ್ಲಿ ಓಡಾಡೋದೇ ಕಷ್ಟ ಆಗುತ್ತೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲೇ ಇರುವಂತ ಜನರಿಗೆ ರಸ್ತೆಯ ಸಮಸ್ಯೆ ಕಾಡ್ತಾ ಇದೆ, ಜನರಿಗೆ ಕಷ್ಟ ಆಗ್ತಾ ಇದೆ. ನಾಗಠಾಣ ಮೀಸಲು ಕ್ಷೇತ್ರದ ವ್ಯಾಪ್ತಿಯ ಏರಿಯಾಗಳಲ್ಲಿ ಕಷ್ಟ ಆಗ್ತಾ ಇದೆ. ಡ್ರೈನೇಜ್ ಸಮಸ್ಯೆಯಿಂದ ನೀರು ರೋಡಿಗೆ ಬರ್ತಾ ಇದೆ. ರಸ್ತೆ ರಿಪೇರಿಗೆ ಶಾಸಕ ವಿಠಲ ಕಟಕದೊಂಡ ಮೇಲೆ ಒತ್ತಡವನ್ನ ಜನ ಹಾಕ್ತಾ ಇದೆ. ಶಾಸಕರಿಗೆ, ಪಾಲಿಕೆ ಸದಸ್ಯರಿಗೆ ಮನವಿನೂ ಮಾಡಿದ್ದಾರೆ. ಆದರೆ ಇದುವರೆಗೂ ಏನು ಪ್ರಯೋಜನ ಅಂತೂ ಆಗಿಲ್ಲ ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ, ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ತಮ್ಮ ಸಮಸ್ಯೆ ಏನು ಅಂತ ಹೇಳಿಕೊಂಡ್ರು, ಇದುವರೆಗೂ ಪ್ರಯೋಜನ ಮಾತ್ರ ಆಗಿಲ್ಲ ಅಂತ ಹೇಳಿ. ಇದು ಸಿಟಿಲೇ ನೋಡಿ, 4-5 ಬಡಾವಣೆಗಳಲ್ಲಿ ಸಮಸ್ಯೆ ಆಗ್ತಾ ಇದೆ. ರಸ್ತೆ ದುರಸ್ತಿ ಮಾಡಿ ಅಂತಂದ್ರೂ ಕೂಡ ಆ ಕಚ್ಚಾ ರಸ್ತೆಯಲ್ಲೇ ಓಡಾಡಬೇಕು. ವಿಪರೀತವಾದಂತ ಧೂಳು, ಬೈಕ್ ಸವಾರರಿಗೆ ಕಷ್ಟ ಆಗ್ತಾ ಇದೆ. ಈ ಬಗ್ಗೆ ಸುತ್ತಮುತ್ತಲು ಅಂದ್ರೆ ಆ ಬಡಾವಣೆಗಳಲ್ಲಿ ವಾಸ ಮಾಡುವಂತ ಜನ ಏನೆಲ್ಲ ಹೇಳಿದ್ದಾರೆ, ಆರೋಪ ಮಾಡಿದ್ದಾರೆ ನೋಡ. ನಮ್ಮ ಓಣಿ ಒಳಗೆ ಒಟ್ಟ ರೋಡ್ ಆಗಿಲ್ರಿ. ನಾವು ಇಲ್ಲಿ ಬಂದು 18 ವರ್ಷ ಆಯ್ತು ನಾವು ಮನೆ ಕಟ್ಸಿ. ಇಲ್ಲೇ ಮುಂದೆ ಇಂಜಿನಿಯರಿಂಗ್ ಕಾಲೇಜ್ ಐತಿ, ಅನಂತರ ದಾನಮ್ಮನ ಗುಡಿ ಐತಿ. ಇಲ್ಲಿ ಮಗ್ಲ ಎಣ್ಣೆ ಪ್ಲಾಟ್ನಾಗ ಸ್ವಲ್ಪ ರೋಡ್ ಆಗ್ಯಾವ. ಇಲ್ಲಿ ಆನಂದ್ ನಗರದಾಗ ಏನೇನು ರೋಡ್ ಆಗಿಲ್ಲ. ಮೊನ್ನೆ ಮಳೆ ಬಂದ್ರೆ ಪೂರ ತಿರ್ಗಾಡಂಗೆ ಆಗಲ್ಲ. ಇಲ್ಲಿ ಸಾಲಿನೂ ಅದಾವ್ರಿ, ಹುಡುಗರು ರಾತ್ರಿ ತುಂಬ ತೊಂದರೆ ಆಗ್ತೈತಿ ಇಲ್ಲಿ. ಅದಕ್ಕೆ ದಯವಿಟ್ಟು ನಮ್ಗೆ ಒಂದು ಸ್ವಲ್ಪ ರೋಡ್ ಮಾಡಿ ಕೊಡ್ಬೇಕಂತಿಗೆ ವಿನಂತಿ ಮಾಡ್ಕೊಡ್ತೀನಿ. ಮನವಿ ಕೊಟ್ಟಿವ್ರಿ, MLA ಅವ್ರಿಗೆ ಕೊಟ್ಟಿವ್ರಿ, ಮತ್ತು ವಾರ್ಡಿನ ಇವರಿಗೆ ಮನವಿ ಕೊಟ್ಟಿವಿ. ಮತ್ತೆ ಬಂದು ನೋಡಿ ಹೋಗ್ಯಾರ್ರಿ. ಆ ಕಡೆ ಒಂದು ಸ್ವಲ್ಪ ಅದಕ್ಕೆ ಕಾಂಕ್ರೀಟ್ ಮಾಡಿದಂಗೆ ಮಾಡಿದ್ರು, ಮತ್ತೆ ಬಂದ್ ಮಾಡಿಬಿಟ್ರು. ಡ್ರೈನೇಜ್ ಇದು ಆಗೈತ್ರಿ, ಬಟ್ ರೋಡ್ ಇಲ್ಲದ ನಾವು 20 ವರ್ಷ ಆತು ಇಲ್ಲಿದ್ದು. ಇನ್ನೂವರೆಗೂ ರೋಡ್ ಆಗಿಲ್ಲ, ಏನಾಗಿಲ್ಲ. ದಯವಿಟ್ಟು ನಮ್ಗೆ ರೋಡ್ ಮಾಡಿಕೊಡ್ಬೇಕಂತ ಮನವಿ ಮಾಡ್ತೀವಿ. ರೋಡ್ ಬೇಕಾಗ್ಯದ ನಮಗೆ. ರೋಡ್ ಇಲ್ರಿ, ರೋಡ್ ಅಟ್ಟು ತೆಗ್ಗಾವ ಹೊಡ. ಯಾರ ಕತ್ಲಾಗ ಬರ್ತಾರ ಹುಡುಗರು, ಸಣ್ಣ ಸಣ್ಣ ಹುಡುಗರು ಬೀಳ್ತಾವ, ಹೇಳ್ತಾವ. ರೋಡಿನ ಸಿಲ ಲೈಟ್ ಇಲ್ಲ ಸರಿಯಾಗಿ, ಏನಿಲ್ಲ ನೋಡ್ರಿ. ಇಲ್ಲಿ ಸುಮ್ಮ ಯಾರೇ ಬಂದು ಇಳ್ಕೊಂಡು ಕುಂತಿರಲ್ಲ, ಹಂಗ ನಮ್ಮನೆ ಆಗಿಬಿಟ್ಟದ್ರಿ ನಮ್ಗೆ. ನಾವು ಯಾರಿಗೆ ಹೇಳಿಲ್ರಿ. ಮೆಂಬರ್ಗಳು ಏನು ಬರ್ತಾರ್ರಿ ಹಿಂಗೆ ಬರ್ತಾರ. ಮೆಂಬರ್ಗಳು ಬಂದಿದ್ರಿ ಸರ್, ಬಂದ್ರು ಅವ್ರು ಬರೀ ಓಟ್ ಹಾಕೊಂಡು ಹೋಗಿದ್ದಾರೆ. ನಮ್ಮ ಕಡೆ ರೋಡ್ ಮಾಡಿಲ್ರಿ. ಡ್ರೈನೇಜ್ ಅಂದ್ರೆ ಬಸನಗೌಡ್ರ ಮಗ ಬಂದು ಮಾಡಿ ಹೋಗ್ಯಾರ್ರಿ. ಮತ್ತು ಉಳ್ಕದ್ ಏನು ಮಾಡಿಲ್ರಿ ನಮಗೆ. ಈ ನಮ್ಮ ಮತ ಬಂದು 20 ವರ್ಷ ಆಯ್ತು ರೀ. ಹಾಂ ರೀ, ಹಾಂ ಮಳೆ ಬಂದ ಅಡ್ಡಾಡಕ್ಕೆ ಬರೋದಿಲ್ರಿ ನಮಗೆ. ಇಲ್ಲಿ ತಿರುಗಾಡಕ್ಕೆ ಮತ್ತು ವಯಸ್ಸಾದವ್ರಿಗಂತೂ ಅಡ್ಡಾಡಕ್ಕೆ ಬರಲ್ರಿ. ಸಣ್ಣ ಮಕ್ಳಿಗೆ ರೀ, ಅಂದ್ರೆ ಸ್ಕೂಲ್ ದೊಡ್ಡ ದೊಡ್ಡ ಆಗ್ಯಾವ್ರಿ. ಮಂದು ಅಡ್ಡಾಡ್ದೆ ಹಂಗೆ ರೀ, ಇಲ್ಲಿ ಬೈಕ್ ಹೋಗಂಗಿಲ್ರಿ. ನೋಡ್ರಿ ನೀವು ಮತ್ತೆ ಹೇಳ್ತೇವೆ ಅದೇ, ನಾವು ಎಲ್ಲರಿಗೂ ಅದೇ ಹೇಳಿದೇವ್ರಿ. ಬಂದವ್ರಿಗೆಲ್ಲ, ನಾವು ಓಟ್ ಹಾಕೋರಿಗೆಲ್ಲ ಅದೇ ಹೇಳಿದೇವ್ರಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗುರುರಾಜ್. ಎಷ್ಟು ಬಡಾವಣೆಗಳಲ್ಲಿ ಈ ರಸ್ತೆ ಸಮಸ್ಯೆ ಇದೆ ಸಿಟಿ ಭಾಗದಲ್ಲೇ, ಮತ್ತೆ ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ಇದೆ? ಇದಕ್ಕೆ ಶಾಸಕರು ಏನ್ ಹೇಳ್ತಾರೆ, ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಕೇಳಿದ್ರೆ? ಶರ್ಮಿತಾ, ಏನಂತಂದ್ರೆ ವಿಜಯಪುರ ನಗರದ ಪ್ರತಿಷ್ಠಿತ ಏರಿಯಾಗಳಲ್ಲಿ ಆನಂದ್ ನಗರ ಸೇರಿದಂತೆ ಜ್ಞಾನ ಯೋಗಾಶ್ರಮದ ಸುತ್ತಮುತ್ತಲ ಇರುವಂತಹ ಏರಿಯಾಗಳು ವಿಜಯಪುರ ನಗರದ ಪ್ರತಿಷ್ಠಿತ ಏರಿಯಾಗಳಂತಾನೆ ಕರೆಸ್ಕೊತವೆ. ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ವಾರ್ಡ್ಗಳು ಇರುವಂತದ್ದು. ಆದ್ರೆ ಶಾಸಕರ ಮತಕ್ಷೇತ್ರ ನಾಗಠಾಣ ಮೀಸಲು ಮತಕ್ಷೇತ್ರ ಬರುತ್ತೆ. ಕ್ಷೇತ್ರ ವಿಂಗಡಣೆ ಬಳಕೆ ನಾಗಠಾಣ ಕ್ಷೇತ್ರಕ್ಕೆ ಹೋಗಿರುವಂತದ್ದು. ವ್ಯಾಪ್ತಿ ಮಾತ್ರ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಒಟ್ಟು 5 ವಾರ್ಡ್ಗಳು ಬರ್ತವೆ. ಇಲ್ಲೆಲ್ಲ ಇದೇ ರೀತಿ ಸಮಸ್ಯೆ ಆಗ್ತಿರೋದು. ಅದರಲ್ಲೂ ಮುಖ್ಯವಾಗಿ ಆನಂದ್ ನಗರ, ಟೀಚರ್ಸ್ ಕಾಲೋನಿ ಅಂತ ಏನಿದೆ, ಇವೆಲ್ಲ ಪ್ರಮುಖ ಬಡಾವಣೆಗಳು, ಕೋಟ್ಯಾಧೀಶರಂತ ಇರುವಂತಹ ಮನೆಗಳು, ಏರಿಯಾಗಳಿವೆ. ಆದ್ರೆ ಇಲ್ಲಿ ರಸ್ತೆಗಳನ್ನು ನೋಡ್ಬಿಟ್ರೆ ಹಲವು ವರ್ಷಗಳಿಂದ ಇಲ್ಲಿ ಜನ ರಸ್ತೆನೇ ನೋಡಿಲ್ಲ. ಡ್ರೈನೇಜ್ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ ಇಲ್ಲದಾಗಿ ಇಲ್ಲಿಂದ ಜನ ಸಂಕಷ್ಟ ಪಡುವಂತದ್ದು. ಜ್ಞಾನಯೋಗಾಶ್ರಮಕ್ಕೆ ಬೇರೆ ಬೇರೆ ಭಾಗಗಳಿಂದ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಅವ್ರು ಎಲ್ಲರೂ ಇಲ್ಲಿ ರಸ್ತೆಗಳನ್ನ ನೋಡ್ಬಿಟ್ರೆ ಏನಪ್ಪಾ ಇದು ಅಂತ ಹೇಳಿ. ಜ್ಞಾನಯೋಗಾಶ್ರಮ ಸುತ್ತಮುತ್ತಲ ಹೊರತುಪಡಿಸಿದ್ರೆ ಬಹುತೇಕ ಬಡಾವಣೆಗಳಲ್ಲಿ ರಸ್ತೆಗಳೇ ಸರಿ ಇಲ್ಲ. ಜನರು ಸಹಿತ ಇಲ್ಲಿನ ಹಿಂದಿನ ಸರ್ಕಾರದ ಅವಧಿಯಲ್ಲೂ ಈಗಿನ ಶಾಸಕರಿಗೂ ಬಹಳಷ್ಟು ಮನವಿ ಮಾಡಿದ್ರು ಸಹಿತ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಕೆಲವು ಕಡೆಯಲ್ಲಿ ಸಿಸಿ ರಸ್ತೆಗಳನ್ನ ಮಾಡ್ಲಾಗ್ತಾ ಇದೆ, ಆದ್ರೆ ಕೆಲವು ಕಡೆಯಲ್ಲಿ ಅರ್ಧಕ್ಕೆ ಬಿಡ್ತಾ ಇರೋದು. ಹೀಗಾಗಿ ಇದು ಸಮಸ್ಯೆ ಆಗ್ತಾ ಇರುವಂತದ್ದು. ಬೇಸಿಗೆ ಕಾಲದಲ್ಲಿ ಈ ಭಾಗದಲ್ಲಿ ಧೂಳಿನ ಸಮಸ್ಯೆ ಅಧಿಕವಾಗಿ ಜನ ಮನೆಯಿಂದ ಹೊರಗೆ ಬರದೇ ಇರುವಂತಹ ಪರಿಸ್ಥಿತಿ ಇದ್ರೆ, ಮಳೆಗಾಲದಲ್ಲಿ ನೀರು ನಿಂತ್ಕೊಂಡು ಸಮಸ್ಯೆ ಆಗ್ತಿರುವಂತದ್ದು. ಒಂದ್ ಕಡೆ ಮಳೆ ನೀರು, ಮತ್ತೊಂದ್ ಕಡೆ ಡ್ರೈನೇಜ್ ನೀರು, ಎರಡರಿಂದಾಗಿನೂ
ಜನ ಸಂಕಷ್ಟ ಬರುವಂತಹ ಪರಿಸ್ಥಿತಿ ಇರುವಂತದ್ದು. ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿದ್ದರೂ ಸಹಿತ ನಾಲ್ಕನ್ ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಅಲ್ಲಿನ ಶಾಸಕರು ಇದಕ್ಕೆ ಮುತುವರ್ಜಿ ವಹಿಸಬೇಕಾಗಿರುವಂತದ್ದು. ಅವ್ರಿಗೂ ಸಹಿತ ಹಲವು ಮನವಿಯನ್ನ ಸಲ್ಲಿಸಿದ್ರು ಸಹಿತ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಅಂತ ಹೇಳಿ. ಕೇವಲ ಈ ಅವಧಿಯ ಶಾಸಕರು ಮಾತ್ರ ಅಲ್ಲ, ಹಿಂದಿನ ಶಾಸಕರ ಅವಧಿಯಲ್ಲೂ ಸಹಿತ ಇದೇ ರೀತಿ ಪರಿಸ್ಥಿತಿ ಇತ್ತು. ಅವಾಗಲೂ ಅಲ್ಲಿನ ಜನ ಹೋರಾಟ ಮಾಡಿದ್ರು. ಮಳೆಗಾಲ ಬಂದಾಗಂತೂ ಪ್ರತಿ ಸರಿನೂ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಅಂತಂದ್ರೆ ಈ ಏರಿಯಾಕ್ಕೆ ಭೇಟಿ ಕೊಡ್ಲೇಬೇಕು, ಆ ರೀತಿಯ ಸಿಚುವೇಶನ್ ಇಲ್ಲಿ ಉಂಟಾಗ್ತಾ ಇತ್ತು. ಅವಾಗ್ಲೂ ಸಹಿತ ಅದೇ ರೀತಿ ಪರಿಸ್ಥಿತಿ ಇತ್ತು. ಈಗ ಸರ್ಕಾರ ಬದಲಾಗಿದೆ, ಶಾಸಕರು ಬದಲಾಗಿದ್ದಾರೆ, ಈಗಲಾದ್ರೂ ಸಿಚುವೇಶನ್ ಬದಲಾಗುತ್ತೆ ಅಂತ ಹೇಳಿ ಜನ ಆಲೋಚನೆಯನ್ನು ಮಾಡಿದ್ರು. ಅದು ಯಾವುದೇ ರೀತಿ ಆಗ್ತಾ ಇಲ್ಲ, ಮತ್ತೆ ಅದೇ ರೀತಿಯ ಪರಿಸ್ಥಿತಿ ಇರುವಂತದ್ದು. ಈಗಾಗಲೇ ಪಾಲಿಕೆಗೆ ಅವರು ಮನವಿಯನ್ನ ಮಾಡಿದ್ದಾರೆ, ಮತ್ತೆ ಶಾಸಕರಿಗೂ ಮನವಿ ಮಾಡಿದ್ದಾರೆ, ಆದ್ರೆ ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ. ಈಗ ಹೋರಾಟದ ಹಾದಿ ನಮ್ಗೆ ಅನಿವಾರ್ಯ ಅಂತ ಹೇಳಿ ಅಲ್ಲಿನ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜಯಪುರದ ಪ್ರತಿಷ್ಠಿತ ಕಾಲೇಜುಗಳು, BLD ಸಂಸ್ಥೆ, ಇಂಜಿನಿಯರಿಂಗ್ ಕಾಲೇಜ್ ಸೇರಿದಂತೆ ಪ್ರತಿಷ್ಠಿತ ಕಾಲೇಜುಗಳು ಇರುವಂತಹ ಏರಿಯಾ ಇದು, ಮತ್ತೆ ಪ್ರತಿಷ್ಠಿತ ಮನೆತನಗಳು ಇರುವಂತಹ ಏರಿಯಾ ಇದಾಗಿದೆ. ಮತ್ತೆ ಸುತ್ತಮುತ್ತಲೂ ಜ್ಞಾನ ಯೋಗಾಶ್ರಮ ಸೇರಿದಂತೆ ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳು ಇರೋದ್ರಿಂದ ಸಹಿತ ಭಕ್ತರು ಸಹಿತ ಜಾಸ್ತಿ ಬರ್ತಾರೆ, ಹೊರಗಡೆ ಜಿಲ್ಲೆಯಿಂದ ಬರ್ತಿರ್ತಾರೆ. ಆದ್ರೆ ಈ ಸಮಸ್ಯೆಯಿಂದಾಗಿ ಅವರು ಸಂಕಷ್ಟ ಅನುಭವಿಸ್ತಿರುವಂತದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಗುರುರಾಜ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇವತ್ತು ಪ್ರಸಾರವಾದಂತ 2 ಸುದ್ದಿಯ ಫಾಲೋ ಅಪ್ ಅನ್ನ ನ್ಯೂಸ್ 18 ಮಾಡುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.